ಇನ್ನು ಇಸ್ರೇಲ್ ದಾಳಿಗೆ ಇರಾನ್ನಿಂದಲೂ ಕೂಡ ಕೌಂಟರ್ ದಾಳಿಯನ್ನು ಮಾಡಲಾಗಿದೆ. ಬೈಟ್ ಶೆಮೇಲ್ ಮೇಲೆ ದಾಳಿಯನ್ನು ಮಾಡಿದೆ ಇರಾನ್. ಬೈಟ್ ಶೆಮೇಶ್ನಲ್ಲಿ ವಸತಿ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಇನ್ನು ಇರಾನ್ ದಾಳಿಗೆ ಕಟ್ಟಡಗಳು ಚಿತ್ರ ಆಗಿದೆ. 8 ಮಂದಿ ಬಲಿಯಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಒಟ್ಟು 8 ಮಂದಿಯನ್ನ ಬಲಿ ಪಡೆದುಕೊಂಡಿದೆ. ಇಸ್ರೇಲ್ ದಾಳಿಗೆ ಇರಾನ್ನಿಂದಲೂ ಕೂಡ ಕೌಂಟರ್ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ಇಸ್ರೇಲ್ ಹಾಗೂ ಅಮೆರಿಕ ಇದೀಗ ಜಂಟಿಯಾಗಿ ದಾಳಿಯನ್ನು ನಡೆಸ್ತಾ ಇದ್ರೆ ಇರಾನ್ ನಾನೊಬ್ಬನೇ ಸಾಕು ಅಂತ ಹೋರಾಟಕ್ಕೆ ರಣಭೂಮಿಗೆ ಯುದ್ಧಕ್ಕೆ ಇಳಿದಿರುವಂಥದ್ದು. ಬೈಟ್ ಶೆಮೇಶ್ ಮೇಲೆ ದಾಳಿಯನ್ನ ಮಾಡಿದೆ ಇರಾನ್. ಬೈಟ್ ಶೆಮೇಶ್ನಲ್ಲಿ ವಸತಿ ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡಿದೆ. ಇರಾನ್ ದಾಳಿಗೆ ಕಟ್ಟಡಗಳು ಛಿದ್ರವಾಗಿದೆ. 8 ಮಂದಿ ಬಲಿಯಾಗಿರುವಂಥದ್ದು. ಇಸ್ರೇಲ್ ದಾಳಿಗೆ ಇದೀಗ 8 ಮಂದಿ ಬಲಿಯಾಗಿದ್ದಾರೆ. ಇರಾನ್ ದಾಳಿಗಳ ಕಟ್ಟಡಗಳು ಸಂಪೂರ್ಣವಾಗಿ ಛಿದ್ರವಾಗಿದೆ. ಸಂಪೂರ್ಣವಾಗಿ ಕಪ್ಪು ಗಾಳಿ ಆವರಿಸಿಕೊಂಡಿರುವಂಥದ್ದು. ಹೊಗೆ ಮುಗಿಲೆತ್ತರಕ್ಕೆ ಆವರಿಸಿಕೊಂಡಿದೆ. ಬೈಟ್ ಶೆಮೇಶ್ ಮೇಲೆ ದಾಳಿಯನ್ನು ಮಾಡಿದೆ ಇದೀಗ ಇಸ್ರೇಲ್. ಇರಾನ್ ದಾಳಿಗೆ ಕಟ್ಟಡಗಳು ಛಿದ್ರ ಆಗಿದೆ. ಒಂದು ಕಡೆಯಲ್ಲಿ ಸಂಪೂರ್ಣವಾಗಿ ಕಟ್ಟಡಗಳನ್ನು ಹೊಡೆದುರುಳಿಸಿದೆ. 8 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ವಸತಿ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಮಧ್ಯಪ್ರಾಚ್ಯದ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಕ್ಷಣವಿದು. ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದಂತಹ ರಹಸ್ಯ ಜಂಟಿ ಸೇನಾ ಕಾರ್ಯಾಚರಣೆಯಲ್ಲಿ ಇರಾನ್ನ ಶಕ್ತಿ ಕೇಂದ್ರ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಹತ್ಯೆಯಾಗಿದ್ರು. ಆ ದಾಳಿಯು ಕೇವಲ ವ್ಯಕ್ತಿಯೊಬ್ಬನ ಅಂತ್ಯವಲ್ಲ, ಬದಲಾಗಿ ಒಂದು ಇಡೀ ವ್ಯವಸ್ಥೆಯ ಮೇಲೆ ಅಮೆರಿಕ ಸಾರಿದಂತಹ ಯುದ್ಧ. ಈ ಒಂದು ಸಂದರ್ಭದಲ್ಲಿ ಯಾವಾಗ ಖಮೇನಿ ಅಂತ್ಯ ಆಯಿತು, ತದನಂತರ ಅಲ್ಲಿನ ಪರಿಸ್ಥಿತಿ ಉದ್ವಿಗ್ನತೆಯನ್ನ ಪಡೆದುಕೊಳ್ತಾ ಇದೆ.